ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ಭಾನುವಾರ, ಎಲ್ಲರೂ ಲೇಟಾಗಿಯೇ ಇದ್ವಿ. ಮೋಹಿತ್ಗೆ ಏರ್ ಕಟ್ ಮಾಡಿಸ್ಬೇಕಿತ್ತು. ಹೇಳ್ಸಿ ಅವನನ್ನು ಕೂಡ ಏರ್ ಕಟ್ಗೆ ಕಳಿಸಿದ್ದೀನಿ. ಅವನು ಕೂಡ ಬಂದು ಸ್ನಾನ ಮಾಡ್ದ. ಬಲ್ದ ಕೈಯಲ್ಲಲ್ವ ಬಾಚೋದು, ಎಡ್ಚ ಕೂರ್ಸು ನೀಟಾಗಿ. ನಿನ್ಸಿದ್ರೆ ಮತ್ತೆ ರಫ್ ಆಯ್ತಿದೆ ಕೂದಲು. ನೀಟಾಗಿ ಬಾಚಬೇಕು ತಾನೆ ಇವಾಗ ಸ್ಕೂಲ್ಗೆ ಹೋಗೋದಕ್ಕೆ. ತಿರುಗು. ಸಮ್ಮರ್ ಹಾಲಿಡೇಸಲ್ಲಂತೂ ಏರ್ ಕಟ್ನ ಸ್ಟೈಲಾಗಿ ಮಾಡಿಸ್ಕೊಂಡಿದ್ದ. ಇವಾಗ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಸ್ಟೈಲಾಗೆಲ್ಲ ಮಾಡೋದಕ್ಕೆ ಬಿಡಲ್ಲ. ನಾರ್ಮಲಾಗಿ ಏರ್ ಕಟ್ ಮಾಡಿಸ್ಕೊಂಡು ಬಂದ. ಬೆಳಗ್ಗೆನೇ ಅಪ್ಪ ಮಕ್ಕಳು ಏನೋ ಮಾತಾಡಿಕೊಂಡು ತಮಾಷೆ ಮಾಡ್ತಾ ಕೂತಿದ್ರು. ಮಕ್ಕಳು ಯೂನಿಫಾರ್ಮ್ಗಳೆಲ್ಲ ವಾಶ್ ಮಾಡಬೇಕಿತ್ತು. ಮಕ್ಕಳು ಬಟ್ಟೆ ಎಲ್ಲ ವಾಶ್ ಮಾಡಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಮಕ್ಕಳಿಗೆ ಹಾಲನ್ನ ಕಾಯಿಸ್ಕೊಟ್ಟೆ. ಅವರು ಕೂಡ ಹಾಲನ್ನ ಕುಡಿದ್ರು. ನನಗೆ ಮಹೇಶ್ ಅವ್ರಿಗೆ ಅಂತ ಹೇಳಿ ಕಾಫಿ ಕೂಡ ಮಾಡಿಕೊಂಡೆ. ಮಹೇಶ್ ಅವರು ಕಾಫಿನ ಕುಡಿದು ಹೊರಗಡೆ ಕೆಲಸ ಇದೆ ಅಂತ ಹೇಳಿ ಅವರು ಕೂಡ ಹೋದರು. ಭಾನುವಾರ ಮನೇಲಿ ನಾನ್ ವೆಜ್ ಮಾಡಲಿಲ್ಲ ಅಂದರೆ ಭಾನುವಾರ ಅಂತ ಅನಿಸೋದೇ ಇಲ್ಲ. ಮಕ್ಳಿಗಂತೂ ಚಿಕನ್ ಅಂದರೆ ತುಂಬಾ ಇಷ್ಟ. ಬೆಳಿಗ್ಗೆನೇ ಮಹೇಶ್ ಅವರು ಚಿಕನ್ನು ಮತ್ತು ಮೊಟ್ಟೆ ಎರಡನ್ನೂ ತಂದು ಕೊಟ್ಟರು. ತಿಂಡಿಗೆ ಮೊಟ್ಟೆ ಪಲಾವ್ನ ಮಾಡ್ತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಚಿಕನ್ ಗ್ರೇವಿನ ಮಾಡ್ಕೋತೀನಿ. ಫಸ್ಟು ಮೊಟ್ಟೆನೇ ಬೇಯೋದಕ್ಕಿಟ್ಟು ಪಲಾವ್ಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮನೇಲಿ ನಾನ್ ವೆಜ್ ಮಾಡಿದ್ರೆ ಅಡುಗೆ ಮನೆ ಒಳಗೆ ಮಾಡೋಲ್ಲ, ಆಚೆ ಕಡೆ ಮಾಡೋದು. ಫಸ್ಟು ಏನೇನು ಬೇಕು ಅಂತ ಹೇಳಿ ಎಲ್ಲ ಮಸಾಲೆನೂ ರೆಡಿ ಮಾಡಿಕೊಂಡು ಆಮೇಲೆ ಆಚೆ ಕಡೆ ಮಾಡ್ತೀನಿ. ನಾನ್ ವೆಜ್ ಮಾಡೋದಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಒಲೆ ಕೂಡ ಇಟ್ಕೊಂಡಿದ್ದೀನಿ. ಪಲಾವ್ ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣದಾಗಿ ಹೆಚ್ಕೋತಾ ಇದ್ದೀನಿ. ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ ಲವಂಗದ ಪುಡಿ, ಹಸಿಮೆಣ್ಸಿಕಾಯಿ ಹಾಕಿ ರುಬ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ರುಬ್ಕೋತಾ ಇದ್ದೀನಿ. ನೆಕ್ಸ್ಟ್ ನಾನು ಮೊಟ್ಟೆ ಎಲ್ಲ ಬೇಯಿಸ್ಕೊಂಡಾದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಮೊಟ್ಟೆ, ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋತಾ ಇದ್ದೀನಿ. ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಮೊಟ್ಟೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಪಲಾವ್ ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ, ಪಲಾವ್ ಎಲೆ, ಮರಾಠಿ ಮೊಗ್ಗು ಎಲ್ಲನೂ ಹಾಕಿ ಬಿಸಿ ಆದಮೇಲೆ ಸ್ವಲ್ಪ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಟೊಮೊಟೊ ಕೂಡ ಹಾಕಿ ಫ್ರೈ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಸ್ತೂರಿ ಮೇಥಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾನು ಫ್ರೈ ಮಾಡ್ಕೊಂಡಿರೋ ಮೊಟ್ಟೆನ ಹಾಕ್ತಾಯಿದ್ದೀನಿ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿಗೆ ಪಲಾವ್ನ ಮಾಡ್ಕೋತಾ ಇದ್ದೀನಿ. ನೀರನ್ನ ಎಷ್ಟು ಬೇಕು ನೋಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋತಾ ಇದ್ದೀನಿ. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರೋದಕ್ಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಅಕ್ಕಿನ ಹಾಕಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಇಟ್ಟಿದ್ದೀನಿ. ನೀರನ್ನ ಕರೆಕ್ಟಾಗಿ ಹಾಕೋದ್ರಿಂದ ಅನ್ನ ಉದುರಾಗಿ ತುಂಬಾ ಚೆನ್ನಾಗಿ ಆಗುತ್ತೆ. ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಆಗಿದೆ. ಇವತ್ತು ಲೇಟಾಗಿ ಎದ್ದಿದ್ದರಿಂದ ಕೆಲಸ ಎಲ್ಲ ಸ್ವಲ್ಪ ಲೇಟಾಗೇ ಆಯಿತು. ಎಲ್ಲ ರೆಡಿ ಮಾಡಿಕೊಂಡು ಪಲಾವ್ ಮಾಡೋಷ್ಟರಲ್ಲಿ ಟೈಮ್ ಬಂದು 11 ಗಂಟೆನೇ ಆಯಿತು. ಮಕ್ಕಳಿಗೆ ಇವಾಗ ತಿಂಡಿಗೆ ಕೊಟ್ಟಿದ್ದೀನಿ, ಅವರು ಕೂಡ ತಿಂಡಿ ಮಾಡ್ತಾಯಿದ್ದಾರೆ. ಮಕ್ಕಳು ಕೂಡ ತಿಂಡಿ ತಿಂದು ಆಟ ಆಡೋದಕ್ಕೆ ಹೋಗ್ತಾ ಇದ್ದಾರೆ. ನಾನು ಕೂಡ ತಿಂಡಿ ಎಲ್ಲ ಮುಗಿಸಿ ಮಧ್ಯಾಹ್ನದ ಊಟಕ್ಕೆ ಚಿಕನ್ ಗ್ರೇವಿನ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. 1 kgಯಷ್ಟು ಚಿಕನ್ನ ತರಿಸಿದ್ದೆ. ಇವಾಗ ಮಧ್ಯಾಹ್ನದ ಊಟಕ್ಕೆ ಚಿಕನ್ ಗ್ರೇವಿನ ಮಾಡ್ಕೋತಾ ಇದ್ದೀನಿ. ಚಿಕನ್ ಗ್ರೇವಿನ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕಡಲೆ, ಶುಂಠಿ, ಟೊಮೊಟೊನ ಎಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಕಾಯಿನ ರುಬ್ಕೊಂಡು ನೆಕ್ಸ್ಟು ಅದಕ್ಕೆ ಚಕ್ಕೆ ಲವಂಗದ ಪುಡಿ, ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ. ಚಿಕನ್ ಗ್ರೇವಿಗೆ ಈರುಳ್ಳಿನ ಜಾಸ್ತಿ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಚಿಕನ್ ಗ್ರೇವಿನ ಮಾಡೋದಕ್ಕೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಕಾಯೋದಕ್ಕಿಟ್ಟು ಚೆನ್ನಾಗಿ ತೊಳೆದಿಟ್ಕೊಂಡಿರೋ ಚಿಕನ್ನ ಹಾಕಿ ಬಿಸಿ ಮಾಡ್ಕೋತಾ ಇದ್ದೀನಿ. ನಮ್ಮನೇಲಿ ನಾನ್ ವೆಜ್ ಅಂದರೆ ಎಲ್ರಿಗೂ ಇಷ್ಟ. ನಾನ್ ವೆಜ್ ಮಾಡಿದ್ರೆ ಎಲ್ಲನೂ ಆಚೆ ಕಡೆ ಇಟ್ಕೊಂಡು ಮಾಡಬೇಕು, ಅದೊಂದು ಸ್ವಲ್ಪ ಹಿಂಸೆ ಅನಿಸುತ್ತೆ. ನೆಕ್ಸ್ಟ್ ನಾನು ಚಿಕನ್ಗೆ ಸ್ವಲ್ಪ ಉಪ್ಪಿನ ಪುಡಿ, ಅರಿಶಿನ, ಅಚ್ಕಾರದ ಪುಡಿ, ಧನಿಯಾ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕನ್ಗೆ ಉಪ್ಪು ಖಾರ ಹಿಡಿಯೋದಕ್ಕೆ ಬಿಡ್ತಾಯಿದ್ದೀನಿ. ಹಸಿ ವಾಸನೆ ಎಲ್ಲ ಹೋದ್ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಮಸಾಲೆ ರುಬ್ಬುವಾಗಲೂ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ, ಚಿಕನ್ನು ಖಾರವಾಗಿರಲಿ ಅಂತ ಹೇಳಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪಾಕಿ ನೀರನ್ನ ಎಷ್ಟು ಬೇಕು ನೋಡಿ ಹಾಕ್ಕೊಂಡು ತಿರುಗಿ ಲೋ ಫ್ಲೇಮಲ್ಲಿ ಇಟ್ಟರೆ ಚಿಕನ್ ಗ್ರೇವಿ ರೆಡಿ ಆಗುತ್ತೆ. ಇವತ್ತು ಫಾದರ್ಸ್ ಡೇ ಇರೋದ್ರಿಂದ ಮಹೇಶ್ ಅವ್ರಿಗೋಸ್ಕರ ಮೊಟ್ಟೆ ಪಲಾವ್ ಮಾಡಿ ಚಿಕನ್ ಗ್ರೇವಿನ ಮಾಡಿದ್ದೀವಿ. ಅವ್ರಿಗೆ ಬೆಳಿಗ್ಗೆ ತಿಂಡಿ ಏನು ಮಾಡ್ತೀನಿ ಅಂತ ಹೇಳಿರಲಿಲ್ಲ, ಅವ್ರಿಗೆ ಸರ್ಪ್ರೈಸು. ಹ್ಯಾಪಿ ಫಾದರ್ಸ್ ಡೇ ಅಪ್ಪ. ಥ್ಯಾಂಕ್ ಯು.
ಥ್ಯಾಂಕ್ ಯು. ಮಕ್ಕಳು ಕೂಡ ಮಹೇಶ್ ಅವ್ರಿಗೆ ಫಾದರ್ಸ್ ಡೇಗೆ ವಿಶ್ ಮಾಡಿದ್ರು. ಮಹೇಶ್ ಅವರು ಕೂಡ ಹೊರಗಡೆ ಹೋಗಿದ್ರು. ಬಂದು ಫ್ರೆಶ್ ಅಪ್ ಆಗಿ ತಿಂಡಿ ಮಾಡಿದ್ರು. ಮನೇಲಿ ಏರ್ ಆಯಿಲ್ ಖಾಲಿಯಾಗಿತ್ತು, ಅದನ್ನು ಕೂಡ ಬಿಸಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಎಣ್ಣೆ, ಕೈ ಎಣ್ಣೆನ ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ಬಿಸಿ ಮಾಡ್ಕೋತೀನಿ. ಜೊತೆಗೆ ಏನೇನು ಹಾಕಿ ಬಿಸಿ ಮಾಡ್ಕೋತೀನಿ ಅಂತ ಹೇಳಿ ನಾನು ಸಪ್ರೇಟಾಗಿ ಆಯಿಲ್ದೇ ಒಂದು ವಿಡಿಯೋನ ಮಾಡಿ ಹಳೆಯ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಎಲ್ಲ ಕುಶಾಲು ಆಯ್ತಾ ಆಟಾಡಿ ಬನ್ನಿ. ಇದ್ಯಾರ್ದು ಸೈಕಲು? ಮಕ್ಕಳು ಕೂಡ ಆಟ ಆಡಿಕೊಂಡು ಮನೆಗೆ ಬಂದರು. ಕುಶಲ್ದು ಸ್ಲಿಪ್ಪರ್ ಕಿತ್ತೋಗಿತ್ತು, ಅವನಿಗೆ ಸ್ಲಿಪ್ಪರ್ ಕೊಡಿಸ್ಬೇಕಿತ್ತು. ಸ್ಲಿಪ್ಪರ್ ಕೊಡ್ಸೋದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನೆ ಹತ್ರನೇ ಇರೋ ಶಾಪ್ಗೆ ಬಂದು ಸ್ಲಿಪ್ಪರ್ನ ಕೊಡಿಸ್ತಾ ಇದ್ದೀನಿ. ಅವನಿಗೆ ಯಾವ ತೋರಿಸಿದ್ರು ಅದು ಬೇಡ ಇದು ಬೇಡ ಅಂತ ಹೇಳಿ ಗಲಾಟೆ ಮಾಡ್ತಿದ್ದ. ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದು ನೋಡಿ ತಗೋ ಅಂತ ಹೇಳಿ ಅವನಿಗೂ ಕೂಡ ಒಂದು ಜೊತೆ ಸ್ಲಿಪ್ಪರ್ನ ಕೊಡಿಸಿ ಅಲ್ಲಿಂದ ಮನೆಗೆ ಹೊರಟ್ವಿ. ಫ್ರೆಂಡ್ಸ್, ಇದಾಗಿತ್ತು ನನ್ನ ಇವತ್ತಿನ ಲಾಗ್. ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಗಳನ್ನ ಹಾಗೆ ನೋಡ್ತಿರ್ತೀರ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ.